ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ವಿರುದ್ಧ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾ ಇದ್ದಾವ, ಹೇಗೆ ಬರ್ತಾ ಇದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾ ಇದ್ದಾವೆ. ಅವುಗಳನ್ನ ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದಿವೆ. ಇವುಗಳನ್ನು ನೋಡ್ತಾ ಹೋಗಿ, ತಮಗನಿಸಿದ್ದನ್ನು ಹೇಳ್ತಾ ಹೋಗಿ. ದೇಶದಲ್ಲಿ ಏನು ಬಿಜೆಪಿಯವರು ಇದ್ದಾರೆ, ಎಷ್ಟು 200 and odd ಏನು ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ಅಮಂಗ್ ದೆಮ್ ದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಿಸ್ಟರ್ ರಮೇಶ್ ಜಿಗಜಿಣಗಿ, who is representing Bijapur parliamentary constituency. He is the only man in India who himself is practicing untouchability. I am proving this with my press friends. During the time of the parliament election, perhaps he might have not gone through it. Then he never entered the temple. So many people insisting to enter in the temple, he denied straight. No, I don't want to enter the sanctorium because I belong to it. MP himself is practicing untouchability. You please note down this. MP himself is practicing untouchability. Then what about the common people belonging to untouchability? So as far as see there. ನಮ್ಮ ಕಲಬುರಗಿ ಜಿಲ್ಲೆಗೆ ನಾಳೆ ನಡೆಯುವಂಥ ಹೋರಾಟದ ಒಂದು ಪೂರ್ವವಾಗಿ ಆಗಿಸಿರುತ್ತ ಸನ್ಮಾನ್ಯ ಜಗದೀಶ್ ಅಣ್ಣ ಹಿರೇಮನಿಯವರೇ, ನಗರಾಧ್ಯಕ್ಷರಾದಂಥ ಚಂದ್ರು ಕತ್ಲವರೇ, ಪತ್ರಿಕೆ ಮಾಧ್ಯಮದ ಎಲ್ಲ ನನ್ನ ಹಿರಿಯರು, ನಾಳೆ ಈ ಒಂದು ಆತ್ಮಹತ್ಯೆ ವಿರುದ್ಧ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಇವತ್ತು ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ. ನಗರ ಜಿಲ್ಲೆ ವತಿಯಿಂದ ಮತ್ತು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಹಮ್ಮಿಕೊಂಡಿದೆ. ನಾಳೆ ನಮ್ಮ ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ DY ವಿಜೇಂದ್ರಣ್ಣವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರು ಮತ್ತು ಮೇಲ್ಮನೆಯಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿಯವರು ಮತ್ತು ಅವ್ರ ಜೊತೆಯಲ್ಲಿ ನಮ್ಮ ರವಿಕುಮಾರ್ ಅವರಾಗಿರ್ಬೋದು, ರಾಜು ಕೊಡಿಸಿಯವರಾಗಿರ್ಬೋದು, CT ರವಿಯವರಾಗಿರ್ಬೋದು, ನಮ್ಮ ರಾಜ್ಯದ ಎಲ್ಲ ನಾಯಕರು ಇವತ್ತು ನಾಳೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ
ಮತ್ತು ಈ ಸರ್ಕಾರದ ನಡೆ, ಈ ಮಂತ್ರಿಗಳ ನಡೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮುಂಜಾನೆ ಜಗತ್ ಸರ್ಕಲ್ನಿಂದ ಅಂಬೇಡ್ಕರ್ ಅವರಿಗೆ ಮತ್ತು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಪ್ರತಿಭಟನೆ ಪ್ರಾರಂಭ ಆಗ್ತದೆ. ಅದರಲ್ಲಿ ನಮ್ಮ ಕಲಬುರಗಿಯಿಂದನೂ ಕೂಡ ಆಲ್ಮೋಸ್ಟ್ ಒಂದು 10,000 ಸ್ಟೂಡೆಂಟ್ಸ್ ಫಿಸಿಕ್ಸ್ ವಾಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಭಾಳಷ್ಟು ಜನ ಸ್ಟೂಡೆಂಟ್ಸಿಂದ ರಿಕ್ವೆಸ್ಟ್ ಇತ್ತು ಕಲಬುರಗಿಯಲ್ಲಿ ಫಿಸಿಕ್ಸ್ ವಾಲ ಸೆಂಟರ್ ಓಪನ್ ಆಗಬೇಕು ಅನ್ನೋದು. ಸೊ ಆ ರಿಕ್ವೆಸ್ಟ್ ಮೇರೆಗೆ ನಾವು ಫಿಸಿಕ್ಸ್ ವಾಲ ಫ್ರಾಂಚೈಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು 3-4 ಮಂತ್ಸ್ ಡಿಸ್ಕಷನ್ಸ್ ಎಲ್ಲ ಆದಮೇಲೆ ಫಿಸಿಕ್ಸ್ ವಾಲ ಸೆಂಟರ್ನ ಓಪನ್ ಮಾಡ್ತಾಯಿದ್ದೀವಿ. ಇಲ್ಲಿ ಬೇಸಿಕಲಿ ಏನು ಅಂದರೆ ನಾವು PUC ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ನೀಟ್ ಮತ್ತು JEE ಮತ್ತು ಕರ್ನಾಟಕ CET ಕೋಚಿಂಗ್ ಕೊಡ್ತೀವಿ. ಆ್ಯಂಡ್ PUC ಯಾರು ಮುಗಿಸಿ ನೀಟ್ ಸಲುವಾಗಿ 1 ವರ್ಷ ಲಾಂಗ್ ಟರ್ಮ್ ಕೋಚಿಂಗ್ ಹೋಗ್ತಾರೆ, ಆ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ಆ ಸೆಂಟರ್ ಕಡೆಯಿಂದ ಜನವರಿ 5ನೇ ತಾರೀಕು ನಾವೊಂದು ಇವೆಂಟ್ ಮಾಡ್ತಾಯಿದ್ದೀವಿ. ಆ ಇವೆಂಟ್ ಹೆಸರು ಆರಂಭ ಅಂಥೇಳಿ ಕಮಿತ್ಕರ್ ಭವನದಲ್ಲಿ ಇವೆಂಟ್ ಇಟ್ಕೊಂಡಿದ್ದೀವಿ ಬೆಳಗ್ಗೆ 11 ಗಂಟೆಗೆ. ಈ ಇವೆಂಟಿಗೆ ಚೀಫ್ ಗೆಸ್ಟಾಗಿ ನಮ್ಮ ಕಲಬುರಗಿಯಿಂದ ಕಲಬುರಗಿ DC ಫೌಜಿಯಾ ತರ್ನು ಮೇಡಮ್ ಅವ್ರು ಬರ್ತಾಯಿದ್ದಾರೆ. ಆ್ಯಂಡ್ ಆಲ್ಸೋ ಫಿಸಿಕ್ಸ್ ವಾಲ ಹೆಡ್ ಆಫೀಸಿಂದ ಟಾಪ್ ಫ್ಯಾಕಲ್ಟೀಸಲ್ಲಿ 2 ಫ್ಯಾಕಲ್ಟೀಸ್ ಆದಂಥ ಹರ್ಷ ಸರ್ ಮತ್ತು ನ್ಯಾನ್ಸಿ ಮೇಡಮ್ ಕೂಡ ಬರ್ತಾಯಿದ್ದಾರೆ. ಸೊ ಇದು ಏನಿರುತ್ತೆ ಅಂದರೆ ಬೇಸಿಕಲಿ ಸ್ಟೂಡೆಂಟ್ಸಿಗೆ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇರುತ್ತೆ. ಸ್ಟೂಡೆಂಟ್ಸಿಗೆ ನೀಟ್ JEE ಅಥವಾ ಅವ್ರದ್ದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಇರಲಿ, ಕ್ವೈರೀಸ್ ಇರಲಿ, ಫ್ಯಾಕಲ್ಟೀಸ್ ಎಲ್ಲ ಸಾಲ್ವ್ ಮಾಡ್ತಾರೆ. ಅವ್ರಿಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ನೀಟ್ ಆ್ಯಂಡ್ JEE ಎಕ್ಸಾಮ್ಸಿಗೆ, ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ ಸ್ಟಡಿ ಪ್ರಿಪ್ರೇಷನ್ ಟೈಮಲ್ಲಿ. ಸೊ ಇದೆಲ್ಲ ವಿಷಯವಾಗಿ ಮಾತಾಡಲಿಕ್ಕೆ 2 ಟಾಪ್ ಫ್ಯಾಕಲ್ಟೀಸ್ ಬರ್ತಾಯಿದ್ದಾರೆ. ದೇ ಆರ್ ಒನ್ ಆಫ್ ದ ಟಾಪ್ 20 ಫ್ಯಾಕಲ್ಟೀಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಆ ಥರ ಫ್ಯಾಕಲ್ಟೀಸಿಂದ ಸ್ಟೂಡೆಂಟ್ಸಿಗೆ ಒಂದು ಗೈಡೆನ್ಸ್ ಸಿಗುತ್ತೆ. ಸ್ಟೂಡೆಂಟ್ಸ್ ಕೂಡ ಸ್ಟಡಿ ರಿಲೇಟೆಡ್ ಆಗಿ ಏನೇ ಕ್ವಶನ್ಸ್ ಇದ್ದರೂ ಆ ಫ್ಯಾಕಲ್ಟಿ ಜೊತೆ ಮಾತಾಡಿ ಸಾಲ್ವ್ ಮಾಡ್ಕೊಬೋದು. ಆರಂಭ ಅಂತ ಮಾಡ್ತಾಯಿದ್ದೀವಿ ಸರ್. ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತೆ ಮುಖ, ಏನು ಅನಿಸಿದ್ರು ಅನ್ನೋದನ್ನು ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರ್ರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತೋರಿಸ್ತಾ ಇರ್ರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ಉದ್ದೇಶಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.